ಆಕಾಶದಲ್ಲಿ ನಿನ್ನ ಒಲವಿನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನು ಎಡಿಟಿಂಗ್ ಸ್ಟುಡಿಯೋ. ಸೊ ಫ್ರೆಂಡ್ಸ್, ಪ್ರಿಯರ್ ನೋಡಿದ್ರಲ್ಲ, ಒಂದು ಒಳ್ಳೆ ಬಾಯ್ಸ್ ಸ್ಟೇಟಸ್ ಸ್ಟುಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ನಾನು ಮೊದಲನೇದಾಗಿ ನಿಮಗೆ ಸ್ಕ್ರೀನ್ನ ಕೊಡ್ತೀನಿ. ಸೊ ಫ್ರೆಂಡ್ಸ್, ಆಲ್ ರೈಟ್. ಸೊ ಮೊದಲೇದಾಗಿ ನೀವು ಅಲೈಟ್ ಮೆಷಿನ ಓಪನ್ ಮಾಡ್ಕೋಬೇಕು. ಸೊ ಓಪನ್ ಮಾಡ್ಕೊಂಡ ನಂತರ ನಿಮಗೆ ನಾನು ಡಿಸ್ಟ್ರಿಬ್ಯೂಷನಲ್ಲಿ ಬೀಟ್ ಮಾರ್ಕ್ ಆ್ಯಂಡ್ ಸೇಕ್ ಎಫೆಕ್ಟ್ ಪ್ರಾಜೆಕ್ಟ್ನ ನೀಡಿರ್ತೀನಿ. ಸೊ ಅದನ್ನ ನೀವು ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಇಂಪೋರ್ಟ್ ಮಾಡ್ಕೊಂಡ ನಂತರ ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ನಾನು ನಿಮಗೆ ಇಲ್ಲಿ ಸಾಂಗ್ ಎಲ್ಲಿವರೆಗೂ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗುತ್ತೆ ನೋಡಿ. ಸೊ ಅಲ್ಲಿವರೆಗೆ ಒಂದೊಂದು ಈ ಫ್ರೇಮ್ನ ಆ್ಯಡ್ ಮಾಡಿರ್ತೀನಿ. ಜಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಈ ಥರ ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೋಬೇಕು. ಸೊ ಆ್ಯಡ್ ಮಾಡ್ಕೊಂಡ್ಮೇಲೆ ಮೇಲೆ ಟಿಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾನ ಚಾಯ್ಸ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಫಸ್ಟ್ ಸ್ಕಿಪ್ ಫ್ರೇಮ್ ಎಲ್ಲಿವರೆಗೆ ನೋಡಿ ಅಲ್ಲಿವರೆಗೂ ಫೋಟೋನ ಈ ಥರ ಕಟ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಮತ್ತು ಅದೇ ಫಾಲಿಸಿನ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಫೋಟೋನ ಈ ಥರ ಆ್ಯಡ್ ಮಾಡಿಕೊಂಡು ಟಿಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾನ ಚಾಯ್ಸ್ ಮಾಡ್ಕೊಳ್ಳಿ. ಸೊ ನಿಮ್ಮ ಫೋಟೋ ಎಷ್ಟಿದಾವೆ ನೋಡಿ, ಎಷ್ಟು ಬೀಟ್ ಮಾರ್ಕ್ ಕೊಟ್ಟಿದೆ ನೋಡಿ, ಸೊ ಅಷ್ಟು ನೀವು ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾನು ಮಾಡ್ತಾ ಇದ್ದೀನಲ್ಲ. ಸೊ ಇದೇ ಥರ ಒಂದು ನೀವು ಮೆಥಡ್ನ ಯೂಸ್ ಮಾಡಿದರೆ ನಿಮ್ಮ ಫೋಟೋಗಳು ಆ್ಯಡ್ ಆಗುತ್ತೆ ಬರೋಬ್ಬರ. ಸೊ ಇದೇ ಥರ ನಿಮ್ಮ ಫೋಟೋಗಳನ್ನ ಆ್ಯಡ್ ಮಾಡಬೇಕು. ಸೊ ಫ್ರೆಂಡ್ಸ್, ಈ ಫೋಟೋಗಳನ್ನ ಆ್ಯಡ್ ಮಾಡಿದ ನಂತರ ನೀವು ಬ್ಯಾಕ್ ಬರಬೇಕು. ಸೊ ಬ್ಯಾಕ್ ಬಂದ ನಂತರ ನಿಮಗೆ ಸೇಫ್ ಎಫೆಕ್ಟ್ ಪ್ರಾಜೆಕ್ಟ್ ಕೊಟ್ಟಿರ್ತೀನಲ್ಲ, ಸೊ ಅದನ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ನೀವು ಫಸ್ಟ್ ಫೋಟೋ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಸೊ ಕಾಪಿ ಮಾಡ್ಕೊಂಡ ನಂತರ ಬ್ಯಾಕ್ ಬರಬೇಕು. ಸೊ ಬ್ಯಾಕ್ ಬಂದ ನಂತರ ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ಫಸ್ಟ್ ಫೋಟೋಗೆ ಫಸ್ಟ್ ಫೋಟೋ ಎಫೆಕ್ಟ್ನ ಈ ಥರ ಪೇಸ್ಟ್ ಮಾಡ್ಕೋಬೇಕು. ಸೊ ಮಾಡ್ಕೊಂಡ ಮತ್ತೆ ಬ್ಯಾಕ್ ಹೋಗಿ ಸೊ ನಿಮ್ಮ ನೆಕ್ಸ್ಟ್ ಸೇಕ್ ಎಫೆಕ್ಟ್ನ ಓಪನ್ ಮಾಡಿಕೊಂಡು ಸೊ ನೆಕ್ಸ್ಟ್ ಫೋಟೋ ಎಫೆಕ್ಟ್ನ ಈ ಥರ ಅದ್ರ ಮೇಲೆ ಟ್ಯಾಪ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಎಫೆಕ್ಟ್ ಮಾಡ್ಕೋಬೇಕು. ಸೊ ಮಾಡ್ಕೊಂಡ ನಂತರ ಮತ್ತೆ ನೀವು ಬೀಟ್ ಮಾರ್ಕಿಗೆ ಹೋಗಬೇಕು. ಸೊ ಹೋದ ನಂತರ ಸೆಕೆಂಡ್ ಫೋಟೋ ಅಲ್ವಾ, ಸೊ ಸೆಕೆಂಡ್ ಫೋಟೋಗೆ ಈ ಥರ ಎಫೆಕ್ಟ್ನ ಪೇಸ್ಟ್ ಮಾಡಬೇಕು. ಸೊ ಇದೇ ಒಂದು ಪಾಲಿಸಿನ ನೀವು ಮುಂದಿನ ಫೋಟೋಗೆಲ್ಲ ಆ್ಯಡ್ ಮಾಡಬೇಕು. ಸೊ ನಾನು ಆ್ಯಡ್ ಮಾಡ್ತೀನಿ ನೋಡಿ ಯಾವ ಥರ ಅಂತ. ಸೊ ಇಲ್ಲಿ ನಿಮಗೆ ನಾನು ಎಲ್ಲ ಫಸ್ಟ್ ಫೋಟೋ, ಸೆಕೆಂಡ್ ಫೋಟೋ ಆ್ಯಂಡ್ ಥರ್ಡ್ ಫೋಟೋ ಅಂತ ಈ ಥರ ನಿಮಗೆ ಹಾಕಿರ್ತೀನಿ. ಸೊ ಅದನ್ನ ನೀವು ನೋಡಿಕೊಂಡು ಜಸ್ಟ್ ಕಾಪಿ ಮಾಡಿಕೊಂಡು ಅಲ್ಲಿ ಹೋಗಿ ಬೀಟ್ ಮಾರ್ಕಿಗೆ ಹೋಗಿ ನಿಮ್ಮ ಫೋಟೋಗೆ ಜಸ್ಟ್ ಪೇಸ್ಟ್ ಮಾಡಿದರೆ ನಿಮ್ಮ ಒಂದು ವಿಡಿಯೋ ರೆಡಿ ಆಗಿಬಿಡುತ್ತೆ. ಸೊ ನೋಡಿ ನಾನು ಮಾಡ್ತಾ ಇದ್ದೀನಿ. ಸೊ ಇದೇ ಪಾಲಿಸಿನ ನೀವು ಇದೇ ಮೆಥಡ್ನ ನೀವು ಕೂಡ ಮಾಡಬೇಕು. ಸೊ ಫ್ರೆಂಡ್ಸ್, ಒಂದೊಳ್ಳೆ ಯೂನಿಕ್ ಆಗಿರೋ ವಿಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡ್ಕೋಬೋದು.
ನೋಡಿ ಫ್ರೆಂಡ್ಸ್, ಲಾಸ್ಟೇ ಫೋಟೋ ಎಫೆಕ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೀವು ಇದೇ ಥರ ಒಂದು ಮೆಥಡ್ನ ಯೂಸ್ ಮಾಡಿಬಿಟ್ರೆ ಒಳ್ಳೆ ಬಾಯ್ಸ್ ಲವ್ ಥಿಯೇಟರ್ ಸ್ಟುಡಿಯೋನ ಕ್ರಿಯೇಟ್ ಮಾಡ್ಕೊಂಬಿಡ್ಬೋದು. ನೋಡಿ ವಿಡಿಯೋ ನೋಡಿ ಒಳ್ಳೆ ಎಡಿಟಿಂಗ್ ವಿಡಿಯೋ ಆಗಿರುತ್ತೆ. ಸೊ ನೋಡಿ ಎಲ್ಲ ಆ್ಯಪ್ಗೂ ಆ್ಯಡ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಐ ಹೋಪ್ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.